ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಝೀರೋ ಟು ಹೀರೋ ಬ್ಲಾಗ್ಸ್. ಇವತ್ತು ನಾನು ನನ್ನ ದಿನಚರಿಯಲ್ಲಿ ಏನೇನು ಮಾಡ್ತೇನೆ ಅಂತ ತೋರಿಸ್ಕೊಡ್ತೀನಿ. ಬೇಸಿಕಲಿ ಇವತ್ತು ನಾನು ಟ್ರೇಡ್ ಮಾಡಬೇಕಂತ ಹೋಗ್ತಾ ಇದ್ದೀನಿ ಬಿಟ್ಕಾಯಿನ್‌ನಲ್ಲಿ. ಆಲ್ರೆಡಿ ಒಂದು ಟ್ರೇಡ್ ಅನಾಲಿಸಿಸ್ ನಾನು ಮಾಡಿದ್ದೀನಿ. ಎಲ್ಲಿ ಅನಾಲಿಸಿಸ್ ಮಾಡಿದ್ದೀನಿ, ಅದು ಮುಂದೆ ಪ್ರಾಫಿಟ್ ಆಗುತ್ತಾ, ಲಾಸ್ ಆಗುತ್ತಾ ಅನ್ನೋದು ನನಗೆ ತೋರಿಸ್ಕೊಡ್ತೀನಿ. ನೋಡೋಣ ಏನಾಗುತ್ತೋ ಅಲ್ವಾ. ನಾನು ಇವತ್ತು ಮತ್ತೆ 18th ಚಾಪ್ಟರ್ 66 ಶ್ಲೋಕ ಭಗವದ್ಗೀತೆಯ ಮತ್ತೊಮ್ಮೆ ನಾನು ನಿನ್ನೆ ಎಲ್ಲಿವರೆಗೆ ಓದಿದ್ನೋ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇವತ್ತು ಏನೇನು ಕಲಿತೆ ಅಂತ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಸೊ ಇವತ್ತು ನಾನು ಶ್ಲೋಕವನ್ನು ಸ್ಟಡಿ ಮಾಡಿದ್ದೀನಿ. ಸೊ ಇವತ್ತು ನಾನು ಏನು ಕಲಿತೆ ಆ ಶ್ಲೋಕದಿಂದ ಅಂತಂದ್ರೆ, ಸೊ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ನಾವು ಏನೇನೋ ಆಲೋಚನೆಗಳು ಮಾಡ್ಕೊಂಡು, ಪ್ಲಾನ್ ಮಾಡ್ಕೊಂಡು ಪಡ್ಕೊಳಕ್ ಹೋದ್ರೆ ಯಾವತ್ತಿಗೂ ಸಿಗೋದಿಲ್ವಂತೆ. ಓ ಮತ್ತೆ ಭಗವಂತನ ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿದಾಗ, ಭಗವಂತನೇ ಅದನ್ನು ನಮಗೆ ತಿಳಿಸ್ಕೊಡ್ತಿದ್ದಾನೆ. ಅವನ ಭಕ್ತಿ ಮಾಡಿದರೆ ಮಾತ್ರವೇ ಭಗವಂತನು ಸಿಗಲಿಕ್ಕೆ ಸಾಧ್ಯವಂತೆ ಹೇಗಾದ್ರೂ ಕೂಡ. ಸೊ ಅನಂತ ಚಿಂತಯಂತೋ ಮಾಂ, ನಾವು ಸತತ ಕೀರ್ತಯಂತೋ ಮಾಂ ಅಂತಂದ್ರೆ, ನಾವು ಸತತವಾಗಿ ಭಗವಂತನ ಮೇಲೆನೇ ನಾವನ್ನ ನಿರ್ಭರವಾಗಿ ನಮ್ಮ ಜೀವನ ನಡೆಸಿದಾಗ, ನಮಗೆ ಸಂಪೂರ್ಣ ಜವಾಬ್ದಾರಿಯನ್ನು ಭಗವಂತನೇ ನೆರವೇರಿಸ್ತಾನಂತೆ. ನಮ್ಗೆ ಏನೇನು ಕಮ್ಮಿ ಇದೆ, ಹಣದ ಕೊರತೆ ಇದೆಯೇ, ಆರೋಗ್ಯದ ಕೊರತೆ ಇದೆಯೇ, ಉತ್ತಮ ಸಂಬಂಧದ ಕೊರತೆ ಇದೆಯೇ, ಅವೆಲ್ಲ ಕೊರತೆಗಳನ್ನು ಭಗವಂತನೇ ನೀಗಿಸ್ತಾನಂತೆ. ಆ ಜವಾಬ್ದಾರಿಯನ್ನು ಹೇಳ್ತಾ ಇದ್ದಾನೆ. ಸೊ ಈ ತರ ಇರ್ಬೇಕಾ, ಅವನು ಜವಾಬ್ದಾರಿ ಸಂಪೂರ್ಣ ತಗೊಂತಿರೋದ್ರಿಂದ ನಮಗೆ ನೆಮ್ಮದಿ ಯಾವಾಗ್ಲೇ ಬಂದ್ಬಿಡುತ್ತೆ. ಸೊ ಅದೇ ಇವತ್ತು ನಾನು ಕಲ್ತಿರೋದು. ಸೊ ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ಯಾವಾಗಲೂ ನಾನು ನೆಮ್ಮದಿ ಏನದು ಟೆನ್ಷನ್‌ನ ತಗೊಳ್ಳೋದು ಸಾಮಾನ್ಯವಾಗಿ ನೀವು ನೋಡೋದಿಲ್ಲ. ಬದಲಾಗಿ ನಾನು ಸೊಲ್ಯೂಷನ್ ಬಿ ಎ ಪಾರ್ಟ್ ಆಫ್ ದ ಸೊಲ್ಯೂಷನ್ ಅಂತಾರಲ್ಲ. ಸೊ ಆ ಥರ ನಾನು ಸೊಲ್ಯೂಷನ್ ಕೃಷ್ಣನ ಕಡೆ ನೋಡ್ತೀನಿ. ನನಗೆ ಗೊತ್ತು, ನನಗೆ ಇಷ್ಟು ದಿನ ನನ್ನನ್ನು ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾನೆ. ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದಾನೆ. ಬರೋ ದಿನಗಳಲ್ಲಿಯೂ ಕೂಡ ಪೂರೈಸ್ತಾನೆ ಅನ್ನೋದು ನನ್ನ ನಂಬಿಕೆ. ಅದು ಇಷ್ಟೇ ಆಲ್ರೆಡಿ ಆ ಸತ್ಯ ಆಗಿದೆ. ಅದೇ ಸತ್ಯದಲ್ಲಿ ನಾನು ಬದುಕ್ತಾ ಇದ್ದೀನಿ ಕೂಡ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಆಸ್ಪೆಕ್ಟ್ ಹೋಗೋಣ. ನಮ್ಮ ಟ್ರೇಡ್‌ನಲ್ಲಿ ಹೋಗೋಣ. ನಾನು ಬ್ಯೂಟಿಫುಲ್ ಟ್ರೇಡ್ ಕೂಡ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ. ಸೊ ಅದು ಎಲ್ಲಿ ಎಂಟರ್ ಆದೆ, ಎಲ್ಲಿ ಕ್ಲೋಸ್ ಆದೆ, ಇದರಲ್ಲಿ ಪ್ರಾಫಿಟ್ ಬುಕ್ ಮಾಡಿದ್ದೀನಿ ನಾನು. ನಾನು ತೋರಿಸ್ತೀನಿ ನಿಮಗೆ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ. ಇವತ್ತು ನಾನು ಬಿಟ್ಕಾಯಿನ್‌ನಲ್ಲೇನೆ ಆ್ಯಕ್ಚುಲಿ ನಾನು ಟ್ರೇಡ್ ತಗೊಂಡಿದ್ದು. ಇವತ್ತು ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಟ್ರೇಡ್ ತಗೊಂಡೆ, ಸ್ಟಾಪ್ ಲಾಸ್ ಹಿಟ್ ಆಯಿತು. ನಾನು ಬೈಯಿಂಗ್ ಕಡೆ ಹೋಗಿದ್ದೆ, ಬಟ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಇಲ್ಲಿ ಅಷ್ಟು ಮತ್ತೆ 2ನೇ ಸರ್ತಿ ನಾನು ಬಾಟಮ್‌ನಲ್ಲಿ ಬೈ ಮಾಡಿದೆ. ಬಟ್ ಅದು ಕೂಡ ಏನು ಮಾಡ್ತು, ನನ್ನ ಪ್ರಾಫಿಟಬಲ್ ಟ್ರೇಡ್ ಆಗಿ ಹೋಯ್ತು. ಬಟ್ ಈ ಕ್ಯಾಂಡಲ್‌ನಲ್ಲಿ ನಾನು ಸ್ಟಾಪ್ ಲಾಸ್ ಹಿಟ್ ಆಗಿಬಿಟ್ಟೆ. ಲಾಸ್ ಆಯಿತು. ಬಟ್ ಕರೆಕ್ಟ್ ಟೈಮ್‌ನಲ್ಲಿ ಏನು ಮಾಡಿದೆ, ನಾನು ಇಲ್ಲಿ ಮತ್ತೆ ಬಾಟಮ್‌ನಲ್ಲಿ ನನಗೆ ಗೊತ್ತಿದ್ದು ಕನ್ವಿಕ್ಷನ್, ಇದು ಬುಲ್ ಸೈಡಲ್ಲೇ ಹೋಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮತ್ತೆ ಎಂಟರ್ ಆದೆ ಬುಲ್ ರನ್ನಲ್ಲಿ. ಇಲ್ಲಿಂದ ನಾನು ಈ ಕ್ಯಾಂಡಲ್‌ನಲ್ಲಿ ನಾನು ಎಕ್ಸಿಟ್ ಆಗ್ಬಿಟ್ಟೆ. ಅದು ಪ್ರಾಫಿಟ್ ಎಷ್ಟಾಯಿತು ಅನ್ನೋದು ತೋರಿಸ್ಕೊಳ್ತೀನಿ. ನಾನಿವತ್ತು ಪೇಪರ್ ಟ್ರೇಡಿಂಗ್ ಮತ್ತು ರಿಯಲ್ ಕ್ಯಾಶಲ್ಲಿ ಕೂಡ ಟ್ರೇಡ್ ಮಾಡಿದ್ದೀನಿ. ತೋರಿಸ್ತೀನಿ. ಸೊ ನೋಡಿ ಇಲ್ಲಿ, ಇದು ನಿನ್ನೆದು ಟ್ರೇಡು, ಇದು ಇವತ್ತಿನ ಟ್ರೇಡು. ಫಸ್ಟ್ ಟ್ರೇಡಲ್ಲಿ $59 ಲಾಸ್ ಆಯಿತು ನನಗೆ. ಸೆಕೆಂಡ್ ಟ್ರೇಡಲ್ಲಿ $591 ಲಾಸ್ ಆಯಿತು. ನೋಡ್ತಿರ್ಬೋದು, ಏನಪ್ಪ ಇಷ್ಟೊಂದು $591 ಅಂತಂದರೆ ಅಪ್ರಾಕ್ಸ್ ಒಂದು ₹50,000 ಲಾಸ್ ಆಗಿಬಿಟ್ಟಿದೆಯಲ್ಲಪ್ಪ ಅಂತ. ಸೊ ಲಾಸಸ್ ಆರ್ ಪಾರ್ಟ್ ಆಫ್ ದಿ ಗೇಮ್, ಅದಕ್ಕೆಲ್ಲ ಹೆದರಬಾರ್ದು. ಸೊ ನೆಕ್ಸ್ಟ್ ನೋಡಿ ಏನಾಗಿದೆ ಮ್ಯಾಜಿಕ್ ಅಂತ. $1,974 ಪ್ರಾಫಿಟ್ ಆಗಿದೆ ನನಗೆ. ಸೊ ಇಲ್ಲಿ ನೋಡ್ತಿರ್ಬೋದು, ನನಗೆ ಲಾಸ್ ಎಲ್ಲ ರಿಕವರ್ ಆಗಿಬಿಟ್ಟು ನಾನು ಪ್ರಾಫಿಟಲ್ಲಿದ್ದೀನಿ. ಸೊ ಅಪ್ರಾಕ್ಸ್ $1,200 ನಾನು ಪ್ರಾಫಿಟ್‌ನಲ್ಲೇ ಇದ್ದೀನಿ ಈಗ. ಅಪ್ರಾಕ್ಸ್ 1 1,10,000 ಪ್ರಾಫಿಟ್ ಇದೆ. ಇದು ಪೇಪರ್ ಟ್ರೇಡ್ ಆಯಿತು. ನಾನು ಈಗ ರಿಯಲ್ ಟ್ರೇಡಲ್ಲಿ ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅದು ಮೊಬೈಲ್‌ನಲ್ಲಿ ಕ್ಯಾಪ್ಚರ್ ಆಗಿದೆ, ತೋರಿಸ್ತೀನಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ಈಗ. ಸೊ ನಾನು ರಿಯಲ್ ಟ್ರೇಡ್‌ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಆ ಡೇಟಾ ಎಕ್ಸ್ಚೇಂಜ್‌ನಲ್ಲಿ ಜಸ್ಟ್ ಒಂದು $300 ನಾನು ಟ್ರೇಡಲ್ಲಿ ರಿಯಲ್ ಕ್ಯಾಶ್ ಹಾಕಿದ್ದೆ. ಸೊ ಅದು ಪ್ರಾಫಿಟ್ ಎಷ್ಟಾಗಿದೆ ಪರ್ಸೆಂಟೇಜಲ್ಲಿ ನೋಡೋಣ. $300 ಅದು ಏನಪ್ಪ $300 ಟ್ರೇಡ್ ಮಾಡ್ತಾ ಅಂತ ಅನ್ಸುತ್ತೆ. ಬಟ್ ನೋ, ಪರ್ಸೆಂಟೇಜಲ್ಲಿ ನೋಡಿದಾಗ ಅದು ತುಂಬ ಹ್ಯೂಜಲ್ಲಿ ಬರುತ್ತೆ ಅದು. ಸೊ ತೋರಿಸ್ತೀನಿ ಬನ್ನಿ ಅದು. ಸೊ ಇದನ್ನು ನೋಡ್ತಿರ್ಬೋದು ನೀವು ಪೊಸಿಷನ್‌ನಲ್ಲಿ. ಇದು ಲೈವ್, ಇದು ಪ್ರೋಸೆಸ್ ಇದು. ಸೊ ನಾನು ಹಾಕಿರೋದು ಅಪ್ರಾಕ್ಸ್ ಅಂತ $300 ಅಪ್ರಾಕ್ಸ್ ನಾನು ಟ್ರೇಡ್ ಹಾಕಿದ್ದೀನಿ. ಸೊ ಅದರಲ್ಲಿ ನನಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ 30.97, 30.99, 31%. ಸೊ ಇದರಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ನೋಡಿ ಪ್ಲಸ್ ಮೈನಸ್ ಆಗ್ತದೆ. ಸೊ ದಿಸ್ ಇಸ್ ದಿ ರಿಯಲ್ 30% ನಾನು $300 30% ನಾನು ಆಲ್ರೆಡಿ ಪ್ರಾಫಿಟ್ ಗೇನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಯು ಕ್ಯಾನ್ ಜಸ್ಟ್ ಥಿಂಕ್, ನಾವು $1,00,000 ಹಾಕಿದರೆ ಈಗ ಎಷ್ಟು ಪ್ರಾಫಿಟ್ ಆಗಿರ್ತಿತ್ತು ಅಂತ. 30% ಆಫ್ 1,00,000 ಇಸ್ $30,000. ಸೊ ಅದು ಆಗುತ್ತೆ. ಸೊ ಈ ಥರ ನಾನು ರಿಯಲ್ ಕ್ಯಾಶಲ್ಲಿ ಇವತ್ತು ಟ್ರೇಡ್ ಮಾಡಿದ್ದೀನಿ $300 ಅಲ್ಲಿ. ಬರೋ ದಿನಗಳಲ್ಲಿ ನಾನು ಏನೇನು ಟ್ರೇಡ್ ತಗೋತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಕೂಡ. ಸೊ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ.
ಸೊ ನಿಮ್ಮಿಂದ ಏನೋ ಪ್ರೋತ್ಸಾಹ ಸಿಕ್ಕಲ್ಲಿ ನನಗೆ ಭಾಳ ಖುಷಿ ಆಗುತ್ತೆ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಮಾಡೋಕೆ. ಸೊ ನನ್ನ ಕಾಂಟೆಂಟನ್ನು ಬೆಂಬಲಿಸಿ, ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂತಾನೇ ಹೇಳಿ. ಸೊ ನನ್ನ ಕಾಂಟೆಂಟನ್ನು ಬೆಂಬಲಿಸಿದ್ರೆ ನನಗೆ ಮನೋಬಲ ಬರುತ್ತೆ ನೆಕ್ಸ್ಟ್ ಕಾಂಟೆಂಟ್ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ, ವ್ಲಾಗ್ಸ್ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಝೀರೋ ಟು ಹೀರೋ ವ್ಲಾಗ್ಸ್. ನನ್ನ ಹೆಸರು ಅಭಯ್ ಸಿಂಹ. ಥ್ಯಾಂಕ್ಸ್ ಸೊ ಮಚ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್.